ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಈಗ 12,000 ರೂಪಾಯಿವರೆಗೂ ಹಣ ಜಮೆ ಆಗಲು ಒಂದು ಕಡೆಗೆ ಶುರುವಾಗ್ತಾ ಇದ್ರೆ ಇನ್ಮೇಲೆ ಗೃಹಲಕ್ಷ್ಮಿಯರಿಗೆ ಈ ಸರ್ಟಿಫಿಕೇಟ್ ಕಡ್ಡಾಯ ಮಾಡಲಾಗ್ತಾ ಇದೆ. ಯಾವ ಸರ್ಟಿಫಿಕೇಟ್? ಆ ಒಂದು ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಿಮಗೆ ಹಣ ಕೂಡ ಬರೋದಿಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ. ಈಗ ತಾನೇ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಒಂದು ನಿಯಮ, ದೊಡ್ಡ ಬ್ರೇಕಿಂಗ್ ನ್ಯೂಸ್. ಹಾಗೆ ಸಿಹಿ ಸುದ್ದಿ ಕೂಡ ನೋಡೋಣ. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರು, BPL ಕಾರ್ಡ್ ಇದ್ದವರು ವಿಡಿಯೋ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ಅನ್ನಭಾಗ್ಯದ ಒಂದು ಕಂತಿನ ಹಣ ಏನ್ ಮಿಸ್ ಆಗಿದೆ ನೋಡಿ, ಅದು ಜಮೆ ಆಗುತ್ತಾ ಅಥವಾ ಹೆಚ್ಚುವರಿ ಹಣ ಕೊಡ್ತಾರಾ, ಅದರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ. ಇನ್ನು ವೀಕ್ಷಕರೇ, ಮೂರನೇದಾಗಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಸಿಗುವ ಹಣದ ಯೋಜನೆ, ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಯುವ ನಿಧಿ ಹಣ ಆಗಿರ್ಬೋದು, ಇದೇ ತರ ವೀಕ್ಷಕರೇ ಸರ್ಕಾರದ ಯೋಜನೆಗಳ ಹಣದ ಬಗ್ಗೆನೂ ಕೂಡ ಅಪ್ಡೇಟು. ಅದರಲ್ಲಿ ಆ ಒಂದು ಹಣವನ್ನ ಸೇಫ್ ಆಗಿ, ಗ್ಯಾರಂಟಿ ಆಗಿ ಯಾವ ತರ ಸೇಫ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ತುಂಬಾ ಜನ ಮೋಸ ಹೋಗ್ತಾರೆ ಹಣ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ. ಆ ಸರ್ಕಾರದಿಂದ ಹೊಸ ಒಂದು ಸ್ಕೀಮ್ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆಗೆ ಬ್ಯಾಂಕ್ ಅಕೌಂಟ್ ಇದ್ದವರಿಗೂ ಕೂಡ ಇಲ್ಲಿ 25,000 ರೂಪಾಯಿವರೆಗೂ ಪರಿಹಾರ ಹಣವನ್ನ ಕೊಡ್ತಾ ಇದ್ದಾರೆ. ಯಾವ ಒಂದು ಅಕೌಂಟ್ಗೆ 25,000 ರೂಪಾಯಿ ಹಣ RBI ಜಮೆ ಮಾಡುತ್ತೆ, ಯಾರಿಗೆ ಸಿಗುತ್ತೆ ಈ ಹಣ, ಹೇಗೆ ಪಡೆದುಕೊಳ್ಬೇಕು, ಯಾವ ಒಂದು ಬ್ಯಾಂಕ್ ಅಕೌಂಟ್ ಗ್ರಾಹಕರಿಗೆ ಸಿಗಲಿದೆ, ಬ್ಯಾಂಕ್ ಅಕೌಂಟ್ ನಲ್ಲಿ ಹಣ ಇಟ್ಟವರು ವಿಡಿಯೋ ಪೂರ್ತಿಯಾಗಿ ನೋಡಿ. ಒಂದು ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಇನ್ನು ನಿಮ್ಮ ಹತ್ರ ಬೈಕ್ ಆಗಿರ್ಬೋದು, ವಾಹನ, ಕಾರು, ಆಟೋ ರಿಕ್ಷಾ ಏನೇ ಇದ್ರೂ ಕೂಡ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ 6-7 ತಪ್ಪು ಮಾಡಿದರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗುತ್ತೆ. ಹಾಗೆ ನಿಮಗೆ ಭಾರಿ ದಂಡ ಕೂಡ ಬೀಳ್ಬಹುದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡೋಣ. ಮೊದಲಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿರ್ಬೋದು ವೀಕ್ಷಕರೇ, ನೀವು ರೇಷನ್ ಕಾರ್ಡ್ ಫಲಾನುಭವಿಗಳಾಗಿರ್ಬೋದು, ಬೇಗನೆ ಲೈಕ್ ಮಾಡಿ. ಬ್ಯಾಂಕ್ ಅಕೌಂಟ್ ಇದ್ರು ಕೂಡ ಲೈಕ್ ಮಾಡಿ. ಸಿಹಿ ಸುದ್ದಿ ಎಲ್ಲರಿಗೂ ಕೂಡ. ಇನ್ನೊಂದು ಕಡೆಗೆ ಎಲ್ಲ ಒಂದು ಗೃಹಲಕ್ಷ್ಮಿರು ಕೂಡ ಕಮೆಂಟ್ ಮಾಡಿ. ನಿಮಗೂ ಕೂಡ 24 ಕಂತು, 25 ಕಂತು, 26 ಕಂತು, 3 ಕಂತು ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಎಂಬುದರ ಮೂಲಕ ಬೇಗನೆ ಕಮೆಂಟ್ ಮಾಡಿ. ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹೌದು, ಈಗ ಸದ್ಯಕ್ಕೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಹಣ ಜಮೆ ಪ್ರಕ್ರಿಯೆ ಶುರುವಾಗಿದೆ. ರಾಜ್ಯ ಸರ್ಕಾರದಿಂದ ಹಣ ಕೂಡ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಹೌದು, ಈಗ ನಾವು ಹೇಳ್ತಾ ಇರೋದು ಅಧಿಕೃತ ಮಾಹಿತಿ. ಇದೇ ಒಂದು 15ನೇ ತಾರೀಕಿನ ಒಳಗೆ ಎಲ್ಲಾ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೂ ಕೂಡ 4,000 ರೂಪಾಯಿ ಜಮೆ ಆಗ್ತಾ ಇದೆ. ಈಗ ನಿಮಗೆ ಮುಖ್ಯವಾಗಿ ಇನ್ಫಾರ್ಮೇಶನ್ ಹೇಳೋದಾದ್ರೆ, ಇಲ್ಲಿವರೆಗೂ 48,000 ರೂಪಾಯಿ ಅಂತ ಹಣ ಹಾಕಲಾಗಿತ್ತು. ಅಂದ್ರೆ ಸೆಪ್ಟೆಂಬರ್ ತಿಂಗಳವರೆಗೂ ಹಣ ಹಾಕಿದ್ದು ನಿಮಗೆ ಗೊತ್ತೇ ಇದೆ. 24 ಕಂತು ಕಂಪ್ಲೀಟ್ ಆಗಿತ್ತು ವೀಕ್ಷಕರೇ. ಈಗ 25 ಕಂತು, 26ನೇ ಕಂತು ಹಣವೂ ಕೂಡ ಬಿಡುಗಡೆ ಮಾಡಲಾಗಿದ್ದು, ಈ ಒಂದು ಹಣ 15ನೇ ತಾರೀಕಿನ ಒಳಗೆ ಎಲ್ಲಾ ಜಿಲ್ಲೆಗೂ ಕೂಡ ಜಮೆ ಮಾಡುವ ಪ್ರಕ್ರಿಯೆ ಕೂಡ ಶುರುವಾಗಲಿದೆ ಅಂತೆ. ಅಂದ್ರೆ ನಿಮಗೆ ಇನ್ಮುಂದೆ 4,000 ರೂಪಾಯಿ ಹಣ ಬರುತ್ತೆ ಅಂತಾನೆ ಹೇಳ್ಬಹುದು. ಇಲ್ಲಿವರೆಗೂ 48,000 ರೂಪಾಯಿ ಹಣವನ್ನ ಹಾಕಲಾಗಿದ್ದು, ಈಗ 52,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ ಟೋಟಲ್ ಆಗಿ ಅಂತ ಹೇಳಲಾಗಿದೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಯಾಕಂದ್ರೆ ಒಂದು ಗುಡ್ ನ್ಯೂಸ್, 4,000 ರೂಪಾಯಿ ನಿಮಗೆ ಜಮೆ ಆಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಜಮೆ ಆಗುತ್ತೆ ಅಂತ ಹೇಳ್ಬಹುದು ವೀಕ್ಷಕರೇ. ಅದೇ ತರ ಇನ್ನು ಅಕ್ಟೋಬರ್ ಮತ್ತು ನವೆಂಬರ್ ಮತ್ತು ಡಿಸೆಂಬರ್ ಈ 3 ತಿಂಗಳ ಜೊತೆಗೆ ಹೊಸ ವರ್ಷದ ಜನವರಿ ತಿಂಗಳ ಹಣವೂ ಕೂಡ ಜಮೆ ಮಾಡೋ ಪ್ರಕ್ರಿಯೆ ಬಗ್ಗೆ ಮುಂದಿನ ವಾರ ಅಪ್ಡೇಟ್ ಬರಲಿದೆ ವೀಕ್ಷಕರೇ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಎಲ್ಲಾ ಕಂತು ಹಣವನ್ನ ಬ್ಯಾಲೆನ್ಸ್ ಅನ್ನ ಕ್ಲಿಯರ್ ಮಾಡಲಾಗುತ್ತೆ ಅಂತ ಒಂದು ಕಡೆಗೆ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇನ್ನು ಮಾರ್ಚ್ ಅಲ್ಲಿ ಬಜೆಟ್ ಕೂಡ ಇರೋದ್ರಿಂದ ಗೃಹಲಕ್ಷ್ಮಿ ಯೋಜನೆಗೆ ಸಿಂಹ ಪಾಲು ಸಿಗಲಿದೆ. ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳಿಗೆ 1,00,000 ಕೋಟಿ ಹಣ ಬೇಕಾಗುತ್ತೆ. ಅಂದ್ರೆ 1,00,000 ಕೋಟಿ ಹಣ ಬೇಕಾಗುತ್ತೆ. ಇದರಲ್ಲಿ ಸಿಂಹ ಪಾಲು ಗೃಹಲಕ್ಷ್ಮಿಯರಿಗೆ ಕೊಡಲಾಗುತ್ತೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಾವಿರಾರು ಕೋಟಿ ಹಣ ಬೇಕಾಗುತ್ತೆ ವೀಕ್ಷಕರಿಗೆ. ಈಗ 25, 26 ಕಂತು ಹಣ ನಿಮಗೆ 15ನೇ ತಾರೀಕಿನ ಒಳಗೆ ಜಮೆ ಆದ್ರೆ 27, 28, 29, 30 ಅಂದ್ರೆ ವೀಕ್ಷಕರೇ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹಾಗೂ ಜನವರಿ ಈ 4 ತಿಂಗಳದ್ದು 8,000 ರೂಪಾಯಿ. ಹಾಗೆ ಈಗ ಬಾಕಿ ಉಳಿದಿರುವ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹೋದ ವರ್ಷದ ಹಣವನ್ನು ಕೂಡ ಈಗ ಜಮೆ ಮಾಡೋ ಪ್ರಕ್ರಿಯೆ ಶುರುವಾಗಿದೆ. ಟೋಟಲ್ ಆಗಿ 12,000 ರೂಪಾಯಿ ಈಗ ಬಾಕಿ ಉಳಿದಿರುವಂತದ್ದು. ಅದರಲ್ಲಿ 4,000 ರೂಪಾಯಿ ನಿಮಗೆ ಮೊದಲು ಜಮೆ ಆಗುತ್ತೆ. ನಂತರ ಬಾಕಿ ಉಳಿದಿರುವ ಕಂತು ಕೂಡ ಮಾರ್ಚ್ ತಿಂಗಳಲ್ಲಿ ಇದರ ಬಗ್ಗೆ ಅಪ್ಡೇಟ್ ನಿಮಗೆ ಸಿಗಲಿದೆ ಅಂತ ಹೇಳ್ಬಹುದು ವೀಕ್ಷಕರೇ. ಆದ್ರೆ ಈಗ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಹೊಸ ನಿಯಮವನ್ನು ಕೂಡ ಶುರು ಮಾಡಲಾಗ್ತಾ ಇದೆ. ಇನ್ ಮುಂದೆ ಜೀವಿತ ಪ್ರಮಾಣ ಪತ್ರವನ್ನ ಕಡ್ಡಾಯ ಮಾಡಲಾಗ್ತಾ ಇದೆ. ಇದು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಬೆನ್ನೆಲುಬಾಗಿರುವ ಗೃಹಲಕ್ಷ್ಮಿ ಯೋಜನೆ ಮಹತ್ವದ ಬದಲಾವಣೆ ಮಾಡಲು ಸಾಧ್ಯತೆ ಇದೆ. ಸರ್ಕಾರದ ಹಣ ಸೋರಿಕೆ ಆಗ್ತಾ ಇದೆ. ಮೃತಪಟ್ಟವರ, ಸತ್ತವರ ಹೆಸರಲ್ಲಿ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಎಲ್ಲಾ ಫಲಾನುಭವಿಗಳು ಪ್ರತಿ ವರ್ಷ ಕಡ್ಡಾಯವಾಗಿ ಜೀವಿತ ಪ್ರಮಾಣ ಪತ್ರ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಬೇಕಾದ ನಿಯಮ ಜಾರಿಗೆ ಬರುವ ಲಕ್ಷಣ ಕಂಡು ಬರ್ತಾ ಇದೆ. ಎದಕ್ಕಂದ್ರೆ ವೀಕ್ಷಕರೇ, ಮೃತಪಟ್ಟವರ ಹೆಸರಲ್ಲೂ ಕೂಡ ಹಣ ಹೋಗ್ತಾ ಇದೆ. 1,24,00,000ಕ್ಕೂ ಅಧಿಕ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಲಾಭ ಪಡಿತಾ ಇದ್ದಾರೆ. ಸರ್ಕಾರ ಈವರೆಗೂ ಸುಮಾರು 57,300 ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ನೆರವನ್ನ ನೀಡಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ
ದಿನಗಳಲ್ಲಿ ಯೋಜನೆ ಫಲಾನುಭವಿಗಳಲ್ಲಿ ಕೆಲವರು ಮರಣ ಹೊಂದಿದ್ರು ಅವರ ಮಾಹಿತಿ ಸರ್ಕಾರಕ್ಕೆ ತಲುಪುತ್ತಿಲ್ಲ. ಹೀಗಾಗಿ ಮೃತಪಟ್ಟವರ ಹೆಸರಲ್ಲೂ ಕೂಡ ಹಣ ಹೋಗ್ತಾ ಇದೆ ಅಂತ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗುತ್ತೆ ಎಂಬ ಅಂಶ ಬೆಳಕಿಗೆ ಬಂದಿದೆ. ಹೀಗಾಗಿ ಲೈಫ್ ಸರ್ಟಿಫಿಕೇಟ್ ಪ್ರತಿ ವರ್ಷವೂ ಕೂಡ ಗೃಹಲಕ್ಷ್ಮಿಯವರು ಅಪ್ಡೇಟ್ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಅದೇ ತರ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಸಿಹಿ ಸುದ್ದಿ, ಒಂದು ಅನ್ನಭಾಗ್ಯ ಇಂದಿರಾ ಕಿಟ್ ಬಗ್ಗೆ ಅಪ್ಡೇಟು. ಮೊದಲಿಗೆ ಹೇಳೋದಾದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಮೊದಲು ಅಕ್ಕಿ ಬದಲಾಗಿ ಹಣವನ್ನ ಕೊಡ್ತಾ ಇದ್ರು. ಇದರ ಬಗ್ಗೆ ಒಂದು ಪ್ರಶ್ನಾವಳಿಯಲ್ಲಿ ಮಹೇಶ್ ತೆಂಗಿನಕಾಯಿ ಅವರು, ಬಿಜೆಪಿ ಶಾಸಕವರು ಮಹೇಶ್ ತೆಂಗಿನಕಾಯಿ ಅವರು ಇದರ ಬಗ್ಗೆ ಪ್ರಶ್ನೆ ಮಾಡಿದ್ರು ಸದನದಲ್ಲಿ. ಒಂದು ಕಂತಿನ ಹಣವನ್ನ ಮಿಸ್ ಆಗಿದೆ, ಅಂದ್ರೆ ಜನವರಿ ತಿಂಗಳಲ್ಲಿ 657 ಕೋಟಿ ರೂಪಾಯಿ ಹಣ ಇದು ಪಡಿತರ ಚೀಟಿದಾರರಿಗೆ ಕೊಡಬೇಕಾಗಿತ್ತು. ಇದರ ಬದಲಾಗಿ ಅಕ್ಕಿನೂ ಕೊಟ್ಟಿಲ್ಲ, ಆ ಒಂದು ಹಣನೂ ಕೂಡ ಕೊಟ್ಟಿಲ್ಲ. ಆ ಒಂದು ಹಣ ಬಿಡುಗಡೆ ಮಾಡಬೇಕು, ಇಲ್ಲವಾದಲ್ಲಿ ಹೋರಾಟ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಕಂತಿನ ಹಣ ಮಿಸ್ ಆಗಿದೆ. ಹೋದ ವರ್ಷ ಜನವರಿ ತಿಂಗಳಲ್ಲಿ 2025 ಜನವರಿ ತಿಂಗಳಲ್ಲಿ ಪಡಿತರ ಚೀಟಿದಾರರಿಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿನೂ ಕೂಡ ಸಿಕ್ಕಿಲ್ಲ, ಮತ್ತು ಆ ಒಂದು ಯೋಜನೆಯ ಒಂದು ಹಣವೂ ಕೂಡ ಅಕ್ಕಿ ಬದಲಾಗಿ ಹಣ ಕೊಡ್ತಾ ಇದ್ರೆ ಅದು ಕೂಡ ಕೊಟ್ಟಿಲ್ಲ. ಫೆಬ್ರವರಿ ಮಾರ್ಚ್ ತಿಂಗಳಿಂದ ಎಲ್ಲ ಕರೆಕ್ಟ್ ಆಗಿದೆ, ಓಕೆ. ಆದ್ರೆ ಜನವರಿ ತಿಂಗಳದ್ದು ಒಂದು ತಿಂಗಳದ್ದು ಟೋಟಲ್ 1,27,00,000 ಫಲಾನುಭವಿಗಳಿದ್ದಾರೆ. 657 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಯ್ತು, ಆ ಒಂದು ಹಣದ ಬಗ್ಗೆ ಲೆಕ್ಕ ಕೊಡಿ ಅಂತ ಕೇಳಿದಾಗ ಹಣ ಸರ್ಕಾರದ ಖಜಾನೆಯಲ್ಲಿದೆ ಅಂತ ಒಂದು ಅಪ್ಡೇಟ್ ಕೂಡ ಕೊಡಲಾಗಿತ್ತು. ಈಗ ಒಂದು ಹಣವನ್ನ ಬಿಡುಗಡೆ ಮಾಡಿ, ಇಲ್ಲ ಅಕ್ಕಿ ಬದಲಾಗಿ ಹಣವನ್ನ ಕೊಡಿ, ಇಲ್ಲ ಹಣ ಬದಲಾಗಿ ಅಕ್ಕಿ ಆದ್ರೂ ಹೆಚ್ಚುವರಿ ವಿತರಣೆ ಮಾಡಿ ಅಂತ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ. ಇಲ್ಲವಾದಲ್ಲಿ ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆ ಮತ್ತೆ ಪ್ರಶ್ನೆ ಮಾಡ್ತೀವಿ, ಇಲ್ಲವಾದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣವು ಕೂಡ ಜಮೆ ಮಾಡಿ ಅಂತ ಸರ್ಕಾರಕ್ಕೆ ಆಗ್ರಹವನ್ನ ಮಾಡಲು ಶುರು ಮಾಡಿದ್ದಾರೆ. ಈಗ ಹಣ ಕೂಡ ಬಿಡುಗಡೆ ಆಗಿದೆ. ಒಂದು ಕಡೆಗೆ ಈಗ ಅನ್ನಭಾಗ್ಯದ ಹಣವು ಕೂಡ ಬಿಡುಗಡೆ ಆಗುತ್ತಾ ಕಾದು ನೋಡಬೇಕು. ಇನ್ನೊಂದು ಕಡೆಗೆ ಅನ್ನಭಾಗ್ಯದ ಇಂದಿರಾ ಕಿಟ್ ಕೂಡ ವಿತರಣೆಗೆ ಕ್ಷಣಗಣನೆ ಅಂತಾನೆ ಹೇಳ್ಬೋದು. ಈ ಒಂದು ತಿಂಗಳ ಕೊನೆ ಭಾಗದಲ್ಲಿ ಅಂದ್ರೆ 25-30ನೇ ತಾರೀಕಿನ ನಂತರ ನಿಮಗೆ ಇಂದಿರಾ ಕಿಟ್ ಕೂಡ ಸಿಗೋ ಸಾಧ್ಯತೆ ಇದೆ, ಅಥವಾ ಮಾರ್ಚ್ ತಿಂಗಳಲ್ಲಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಬಹುದು. ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ವಿತರಣೆ ಮಾಡಲಾಗುತ್ತೆ. ಹೆಸರು ಕಾಳಿನ ಬದಲಾಗಿ ಕೂಡ ನಿಮಗೆ ತೊಗರಿ ಬೇಳೆಯನ್ನು ಹೆಚ್ಚುವರಿ ವಿತರಣೆ ಮಾಡಲಾಗುತ್ತೆ. ಬನ್ನಿ ಈಗ ಮತ್ತೊಂದು ದೊಡ್ಡ 3ನೇ ಬ್ರೇಕಿಂಗ್ ನ್ಯೂಸ್. ನೀವು ಕೂಡ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ 25,000 ರೂಪಾಯಿ ಪರಿಹಾರ ಹಣವಂತ RBI ಅವರು ಕೊಡ್ತಾ ಇದ್ದಾರೆ. ಇದು ಯಾರಿಗೆ ಸಿಗುತ್ತೆ ಅಂದ್ರೆ ವೀಕ್ಷಕರೇ, ನಿಮಗೆ ಗೊತ್ತಿರಬಹುದು, ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ನೆರೆ ಆದ್ರೆ, ತುಂಬಾ ಮಳೆ ಬಂದ್ರೆ ರೈತರಿಗೆ ಯಾವ ತರ ಇಲ್ಲಿ ನೆರೆ ಪರಿಹಾರ ಕೊಡ್ತಾರೆ ನೋಡಿ. ಅದೇ ತರ ಬ್ಯಾಂಕ್ ನಲ್ಲಿ ಹಣ ಇಟ್ಟವರು ಬ್ಯಾಂಕ್ ನಲ್ಲಿ ಹಣವನ್ನ ಕಳೆದುಕೊಂಡ್ರೆ, ಅಂದ್ರೆ ಆನ್ಲೈನ್ ವಂಚಕರಿಂದ ಸೈಬರ್ ಫ್ರಾಡ್ ಆಗಿರುತ್ತೆ ನೋಡಿ, ಸೈಬರ್ ಸಂತ್ರಸ್ತರಿಗೆ 25,000 ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಬ್ಯಾಂಕ್ನವರು, ಅಂದ್ರೆ ಸೈಬರ್ ಸಂತ್ರಸ್ತರಿಗೆ RBI ಪರಿಹಾರ ಘೋಷಣೆ ಮಾಡಿದೆ. ಡಿಜಿಟಲ್ ವಂಚನೆ 25,000 ರೂಪಾಯಿವರೆಗೂ ಪ್ಯಾಕೇಜ್ ಹಣವನ್ನ ಘೋಷಣೆ ಮಾಡಲಾಗಿದೆ. ಒಂದು ವೇಳೆ ನೀವೇನಾದ್ರೂ ಬೇರೆಯವರಿಗೆ OTP ಹೇಳಿ ಹಣವನ್ನ ಕಳೆದುಕೊಂಡು ಬ್ಯಾಂಕ್ಗಳಿಗೆ ಸುತ್ತಾಡಿ ನಿಮ್ಮ ಹಣ ನಿಮಗೆ ವಾಪಸ್ ಬಂದಿಲ್ಲ ಅಂದ್ರೆ ನೀವು ಮತ್ತೆ ಒಮ್ಮೆ 25,000 ರೂಪಾಯಿ ಪರಿಹಾರವನ್ನ RBI ಕಡೆಯಿಂದ ಪಡೆದುಕೊಳ್ಳಬಹುದು. ಹೆಚ್ಚುತ್ತಿರುವ ಡಿಜಿಟಲ್ ವಂಚನೆ ಪ್ರಕರಣಗಳ ಹಿನ್ನೆಲೆ ಹಣ ಕಳೆದುಕೊಂಡ ಬ್ಯಾಂಕ್ ಗ್ರಾಹಕರಿಗೆ ಗರಿಷ್ಠ ಮಟ್ಟದ 25,000 ರೂಪಾಯಿವರೆಗೂ ಪರಿಹಾರ ಕೊಡ್ತೀವಿ ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ RBI ಶುಕ್ರವಾರ ಘೋಷಣೆ ಮಾಡಿದ್ದು, ಕಳೆದುಕೊಂಡ ಒಟ್ಟು ಹಣದ 85% ಅಥವಾ ಗರಿಷ್ಠ 25,000 ರೂಪಾಯಿವರೆಗೂ ಗ್ರಾಹಕರು ಹಣವನ್ನ ಪಡೆಯಲಿದ್ದಾರೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಕೆಲವೊಬ್ಬರು OTPಯನ್ನ ಬೇರೆಯವರಿಗೆ ಹೇಳೋದ್ರ ಮೂಲಕ ಹಣವನ್ನ ತಮ್ಮ ಬ್ಯಾಂಕ್ ಖಾತೆಯಿಂದ ಕಳೆದುಕೊಂಡಿದ್ದಾರೆ. ಆನ್ಲೈನ್ ವಂಚಕರು ಈಗಿನ ಕಾಲದಲ್ಲಿ ತುಂಬಾ ಬ್ಯಾಂಕ್ ಅಕೌಂಟ್ಗೆ ಕನ್ನ ಹಾಕಿದ್ದಾರೆ. ತುಂಬಾ ಜನ ಲಕ್ಷಾಂತರ ರೂಪಾಯಿ ಹಣವನ್ನ ಕಳೆದುಕೊಂಡಿದ್ದಾರೆ. ಅವರಿಗೆ ಎಷ್ಟೇ ಹಣ ಕಳೆದುಕೊಂಡ್ರು ಕೂಡ 25,000 ರೂಪಾಯಿವರೆಗೂ ಸರ್ಕಾರ ಪರಿಹಾರ ಹಣವನ್ನ ಕೊಡ್ತಾ ಇದೆ. ಹೀಗಾಗಿ OTP ನೀವೇನು ಕೂಡ ಏನಾದ್ರೂ ಸೈಬರ್ ಫ್ರಾಡ್ಗಳಿಗಾಗಿದ್ರೆ ನಿಮಗೂ ಕೂಡ ಹಣ ಸಿಗಲಿದೆ ಅಂತಾನೆ ಹೇಳ್ಬಹುದು. ಮತ್ತೆ ವೀಕ್ಷಕರು, ಇದರ ಬಗ್ಗೆ ಗೂಗಲ್ ಅಲ್ಲೂ ಕೂಡ ಅಪ್ಡೇಟ್ ಆಗಿದೆ, ಬೇಕಾದ್ರೆ ನೋಡ್ಕೋಬಹುದು. ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿರ್ಬೋದು, ಅಥವಾ ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು, ಯುವ ನಿಧಿ ಯೋಜನೆ ಅಡಿಯಲ್ಲಿ ನೀವು ಕೂಡ ಹಣದ ಸ್ಕೀಮ್ಗಳ ಬಗ್ಗೆ ಸರ್ಕಾರದಿಂದ ಅಪ್ಡೇಟ್ ತಗೋತಾ ಇದ್ರೆ, ಹಣ ಪಡೆದುಕೊಳ್ತಾ ಇದ್ರೆ, ಜನರು ಉಳಿತಾಯದ ಹೂಡಿಕೆಯನ್ನ ಮಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇ ತರ ಗೃಹಲಕ್ಷ್ಮಿ ಯೋಜನೆಯಿಂದ ಬರೋ ದುಡ್ಡನ್ನ ಜನರು ಅಲ್ಲಿ ಇಲ್ಲಿ ಹಾಕಿ ಮೋಸ ಹೋಗಬೇಡಿ ಅಥವಾ ಕಳೆದುಕೊಳ್ಬೇಡಿ, ಹಣವನ್ನ ಸೇಫ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಸರ್ಕಾರದ MSIL ಸಂಸ್ಥೆಯಲ್ಲಿ ಸುಭದ್ರವಾಗಿರುವ ಗ್ಯಾರಂಟಿ ಇದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿ ಲೋಕಾರ್ಪಣೆ ಮಾಡಿದ್ದಾರೆ. MSIL ಚೀಟ್ ಫಂಡ್ಸ್ ಅಂತಾನೆ ಹೇಳ್ಬೋದು. ಇದು ಸರ್ಕಾರಿ ಸಂಸ್ಥೆಯ ಹಲವು ದಶಕಗಳಿಂದ ಜನರ ವಿಶ್ವಾಸಕ್ಕೆ ಪಾತ್ರವಾಗಿದೆ. ವೀಕ್ಷಕರೇ, ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು MSIL ಚೀಟ್ಸ್ ಫಂಡ್ ಅಂತ. ಇದು ಆಪ್ ಕೂಡ ಈಗ ರಿಲೀಸ್ ಮಾಡಲಾಗಿದೆ ಪ್ಲೇಸ್ಟೋರ್ ಅಲ್ಲಿ. ಇದರಲ್ಲಿ ನೀವು ಹೂಡಿಕೆ ಮಾಡಿದ್ರೆ ನಿಮ್ಮ ಹಣ ಸುರಕ್ಷಿತವಾಗಿರುತ್ತೆ. ನಾವು ಹೇಳ್ತಾ ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ತಮ್ಮ ಒಂದು ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಆ ಒಂದು ಟ್ವೀಟ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. X ಖಾತೆಯಲ್ಲಿ ಬರೆದಿದ್ದಾರೆ. 5% ವರೆಗೂ ಲಾಭ ಪಡೆಯುವ ಸಂಸ್ಥೆ ಇದಾಗಿದೆ. ಇದರಿಂದ ಜನರ ಆರ್ಥಿಕ ಭದ್ರತೆಗೂ ಕೂಡ ನೆರವಾಗುತ್ತೆ. ಜನರ ಹಣ ಹೂಡಿಕೆ ಭದ್ರತೆಯ ಖಾತ್ರಿ
ಹೂಡಿಕೆ ಹಣವನ್ನ ಸುರಕ್ಷಿತವಾಗಿಟ್ಟುಕೊಳ್ಳುವುದು ಅತ್ಯಂತ ಅಗತ್ಯವಾಗಿರುತ್ತೆ. MSIL ನ ಚಿಟ್ ಫಂಡ್ಸ್ ಈ ಭರವಸೆ ಕೊಡುತ್ತೆ. ಸಾಮಾನ್ಯವಾಗಿ ನಡೆಯುವ ಚಿಟ್ ವ್ಯವಹಾರಗಳಲ್ಲಿ ಮೋಸವಾಗೋ ಸಾಧ್ಯವಿರುತ್ತೆ. ಆದರೆ MSIL ಸರ್ಕಾರಿ ಸಂಸ್ಥೆ ಆಗಿದ್ದು ಜನರ ಹೂಡಿಕೆ ಭದ್ರತೆಯನ್ನು ಒದಗಿಸುತ್ತೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ನೀವು ಕೂಡ ನಿಮ್ಮ ಒಂದು ಹಣವನ್ನ ಚಿಟ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ಅಲ್ಲಿ ಇಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡಿ ಮೋಸ ಹೋಗೋಕ್ಕಿಂತ ಸರ್ಕಾರದ ಒಂದು ಖಜಾನೆಯಲ್ಲಿ ಸೇಫ್ ಆಗಿರುವಂತ ಸರ್ಕಾರದ ವತಿಯಿಂದ MSIL ಸರ್ಕಾರಿ ಸಂಸ್ಥೆಯ MSIL ಚಿಟ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಹೇಳಲಾಗಿದೆ. ವೀಕ್ಷಕರೇ, ಇದರ ಬಗ್ಗೆ ನಿಮಗೆ ಹೆಚ್ಚು ಇನ್ಫಾರ್ಮೇಶನ್ ಬೇಕಂದ್ರೆ MSIL ಅಂತ ಕಮೆಂಟ್ ಮಾಡಿ. ಪೂರ್ತಿ ಡೀಟೇಲ್ ವಿಡಿಯೋ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಮಾಹಿತಿ ಕೊಡಲಿದ್ದೇವೆ. ಬನ್ನಿ, ಈಗ ಕೊನೆಯದಾಗಿ ನೀವು ಕೂಡ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ವಾಹನ ಹೊಂದಿದ್ರೆ ಇನ್ ಮುಂದೆ ಹೆಲ್ಮೆಟ್ ಹಾಕಿಲ್ವಾ, ಸೀಟ್ ಬೆಲ್ಟ್ ಹಾಕಿಲ್ವಾ, ನಿಮ್ಮ ಒಂದು DL ಲೈಸೆನ್ಸ್ ಕ್ಯಾನ್ಸಲ್ ಆಗೋ ಚಾನ್ಸ್ ಇದೆ. ಇನ್ನು ದಂಡಕ್ಕೂ ಮುನ್ನ 2 ಗಂಟೆ ಖಾಕಿಯವರು ಪಾಠ ಮಾಡಲಿದ್ದಾರೆ. ರೂಲ್ಸ್ ಗಳ ಬಗ್ಗೆ ನಿಮಗೆ ತಿಳುವಳಿಕೆ ಪಾಠ ಮಾಡಲಿದ್ದಾರೆ. ನಂತರ ದಂಡ ಕೂಡ ಹಾಕ್ತಾರೆ. ಪದೇ ಪದೇ ರೂಲ್ಸ್ ಬ್ರೇಕ್ ಮಾಡಿದ್ರೆ ಇನ್ ಮುಂದೆ 1 ವರ್ಷದಲ್ಲಿ 5-6 ಸಲ ನೀವೇನಾದ್ರೂ ರೂಲ್ಸ್ ಬ್ರೇಕ್ ಮಾಡಿದಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗೋ ಸಾಧ್ಯತೆ ಇರುತ್ತೆ. ವೀಕ್ಷಕರೇ, ಹೌದು, ಯಾವೆಲ್ಲ ತಪ್ಪುಗಳ ಮಾಡಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ? ನಿಗದಿತ ಒಂದು ವೇಗಕ್ಕಿಂತ ಮಿತಿಗಿಂತ ಸ್ಪೀಡ್ ಆಗಿ ಬೈಕ್ ಅಥವಾ ಕಾರ್ ಓಡಿಸಿದ್ದು ಆಗಿದ್ದೆ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ರೆಡ್ ಲೈಟ್ ಬಿದ್ದಿರುತ್ತೆ, ಸಿಗ್ನಲ್ ಜಂಪ್ ಮಾಡಿದ್ರು ಕೂಡ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಗೂಡ್ಸ್ ವಾಹನಗಳಲ್ಲಿ ಓವರ್ಲೋಡ್ ಮಾಡಿ ಸಾಗಾಟ ಮಾಡಿದ್ರು ಕೂಡ ಕ್ಯಾನ್ಸಲ್ ಆಗುತ್ತೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್. ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ ಮೇಲೆ ವಾಹನ ಓಡಿಸಿದ್ರೆ ನಿಮಗೆ ಜೈಲು ಶಿಕ್ಷೆ ಕೂಡ ಆಗಬಹುದು. ಗೂಡ್ಸ್ ವಾಹನಗಳಲ್ಲಿ ಜನರನ್ನ ಸಾಗಿಸೋದು ಮಾಡಿದ್ರು ಕೂಡ ಇನ್ ಮುಂದೆ ದಂಡ ಹಾಕುತ್ತಾರೆ. ದಂಡ ಜೊತೆಗೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಯಾರಾದ್ರೂ ಕುಡಿದು ವಾಹನ ಚಲಾಯಿಸಿದ್ರೆ, ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರು ಕೂಡ ಅವರಿಗೆ ಇನ್ ಮುಂದೆ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ನಿಯಮವನ್ನು ಜಾರಿಗೆ ತರಲಾಗ್ತಾ ಇದೆ. ವಾಹನ ಚಾಲನೆ ವೇಳೆ ಮೊಬೈಲ್ ಬಳಕೆ ಮಾಡೋದು ಕೂಡ ಮಾಡಿದ್ರೆ ಅವಾಗ್ಲೂ ಕೂಡ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಬೈಕ್ ನಲ್ಲಿ ವೀಲಿಂಗ್ ಮಾಡೋದು, ಸ್ಟಂಟ್ ಮಾಡೋದು, ರಸ್ತೆ ಅಪಘಾತ ಮಾಡಿದ್ದೆ ಆದಲ್ಲಿ, ಮತ್ತೆ ಚಿಕ್ಕ ಮಕ್ಕಳ ಕೈಯಲ್ಲಿ ಬೈಕ್ ಕೊಡೋದು, ಈ ತಪ್ಪುಗಳನ್ನು ಮಾಡಿದ್ರು ಕೂಡ ಹೆಚ್ಚುವರಿ ದಂಡವನ್ನ ಬೀಳುತ್ತೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಸೊ ಹುಷಾರಾಗಿರಿ, ಎಚ್ಚರದಿಂದಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.